ಅಸ್ಸಲಾಂ ಈ ಮಣ್ಣಿಗೊಂಸಲಾಂ, ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ. ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು, ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು. ಕೈಯ ಕಟ್ಟಿ ಕೂರೋದಿಲ್ಲ ನಾವು ಯಾವತ್ತು. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ವಾಲೇಕುಮ್ ಅಸ್ಸಲಾಂ ಈ ಮಣ್ಣಿಗೊಂಸಲಾಂ, ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ. ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ. ಅಪಾರ ಶಕ್ತಿ ನಿಂದು ದೇವತೆಯು ನೀನು, ತಾಯಾಗಿ ಸತಿಯಾಗಿ ಗೆಳತಿ ಸುತೆಯಾಗಿ ಅದೆಂತ ಪ್ರೀತಿ ನಿಂದು ಅದ್ಭುತವು ನೀನು. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ, ಜಯ ದೇವಿ ಜಯ ದೇವಿ ಜಯ ದೇವಿ. ಒಳ್ಳೆ ಮನ್ಸ ಅಂತ ಅನ್ಬೇಕು ನಾಲ್ಕು ಮಂದಿ, ಹಂಗೆ ಬಾಳೋ ತಮ್ಮ ಅದಕ್ಕಾಗೆ ಭೂಮಿಗ್ ಬಂದಿ. ಏ ಭಾಯ್ ದೇಖೋ ಭಾಯ್ ಎಲ್ರು ಬೇಡೋರೆ ಭಾಯ್, ಕಂಡಕ್ಟರು ಕಲೆಕ್ಟರು ಸಿಎಂ ಆದ್ರೂ ಕೂಲಿ ಭಾಯ್. ಸೋತ ಎಲ್ಲಾರು ಹೇಳೋದು ಗೊತ್ತಾ, ಕೂಲಿ ಮಾಡ್ಕೊಂಡು ಬಾಳ್ತೀವಿ ಅಂತ. ಕೈಯ ಬಿಡಲಾರ ಯಾರು ಭಗವಂತ, ಯಾರು ಇಲ್ದೋರ್ಗೆ ಅವನೇನೆ ಸ್ವಂತ. ಎತ್ತರಕ್ಕೆ ಗೇರಿಸಿರುವ ಗೇಣಿಗೆ ಸಲಾಂ, ಕಾಯಕವೇ ಕೈಲಾಸ ನೀತಿಗೆ ಸಲಾಂ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ವಾಲೇಕುಮ್ ಅಸ್ಸಲಾಂ ಈ ಮಣ್ಣಿಗೊಂಸಲಾಂ, ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ. ಮಹಿಳೆಯರು ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಇರೋದನ್ನ ನಾವು ನೋಡ್ಬೋದು. ಅಂಥದ್ರಲ್ಲಿ ನಾನಿವತ್ತು ನ್ಯೂ ಜಾಸ್ಮಿನ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾಕೆ ಅಂತಂದ್ರೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮಹಿಳಾ ಘಟಕದಲ್ಲಿ ನಮ್ಮ ಪ್ರಾಂಶುಪಾಲರು, ನನ್ನ ಪ್ರಾಂಶುಪಾಲರು ಪದಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಅದು ನನಗೆ ಹೆಮ್ಮೆ ತರುವಂತ ವಿಷಯ, ನನ್ನ ಶಾಲೆಗೆ ಹೆಮ್ಮೆ ತರುವಂತ ವಿಷಯ. ಜೋರಾದ ಚಪ್ಪಾಳೆ ಬರಬೇಕು ಪೇರೆಂಟ್ಸ್ ಇಂದ. ಸರ್ಟಿಫಿಕೇಟ್ನ ತಗೊಂಡಂತಹ ಎಲ್ಲಾ ಮಕ್ಕಳಿಗೆ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಎಲ್ಲರಿಗೂ ಅಭಿನಂದನೆಗಳು.
ಏನ್ ಮ್ಯಾಮ್ ಯಾವಾಗ್ಲೂ ಫೋನು ಅಂತಾನೆ ಇರ್ತೀರಾ, ನೋಡ್ಕೊಂಡ್ ಬರ್ಬೇಕು ತಾನೆ. ನೋಡಿದ್ರೆ ತಾನೇ ನಾನು ಫೋನಲ್ಲಿ ಬಿಸಿ ಇರೋದು. ಏನಿದೆ ಮ್ಯಾಮ್, ಫೋನ್ ಬಿಟ್ರೆ ಇವಾಗ ಫೋನೇ ಜೀವನ. ನೋಡಿ ಈ ರೀಲ್ಸ್ ಎಷ್ಟು ಚೆನ್ನಾಗಿದೆ, ಬನ್ನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ರೀಲ್ಸ್. ಫೋನೇ ಜೀವನ ಅಲ್ಲ, ಫೋನ್ನ ಬಿಟ್ಟು ಹೇಗಿರೋದು ಅಂತ ನಮ್ಮ ಮಕ್ಕಳು ನಿಮಗೆ ತೋರಿಸ್ತಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಓಕೆ, ಪೇರೆಂಟ್ಸ್ ರೆಡಿ ಇದ್ದೀರಾ? ಚಪ್ಪಾಳೆ ಬರ್ಲಿ ಪೇರೆಂಟ್ಸ್ ಇಂದ. ಆಯ್ಲು ಕೈಲಿದ್ರೆ ಮೊಬೈಲು, ಸ್ಟೈಲು 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 ಕೈಲಿದ್ರೆ ಮೊಬೈಲು. ರೀಲು ಫುಲ್ ರೈಲು ಕೈಲಿದ್ರೆ ಮೊಬೈಲು. ಬರೀ ಕಾರಲ್ಲಿ ಹೋಗೋ ಕೈಲಿ ಇತ್ತು ಮೊಬೈಲು. ಆಯ್ಲು ಕೈಲಿದ್ರೆ ಮೊಬೈಲು, ಸ್ಟೈಲು 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 ಕೈಲಿದ್ರೆ ಮೊಬೈಲು. ಮನೆಗಿಪ್ಪು ಪ್ರತಿಯೊಬ್ಬನು ಮೊಬೈಲ್ ಇಟ್ಕೊಂಡು ತಿಕ್ತಾ ಕೂತ್ಕೊಂಡ್ರೆ ಮೊಬೈಲ್ ಮುಟ್ಬೇಡ ನಾಳೆ ಬುದ್ಧಿ ಯಾರಿಗೆ ಹೇಳುದಪ್ಪಯ್ಯ? ಅಲ್ಲ ನಿನ್ ಲೆಕ್ಕದಲ್ಲಿ ಅಂತ ಮಕ್ಳ ಕೈಯಿಂದ ಮೊಬೈಲ್ ಕಸ್ಕೊಂಡ್ ಕಾತಿಲ್ಲ ನೆನೆಸ್ಕೊಂಡಿದ್ಯಾ? ಇಲ್ಲಪ್ಪ, ಒಂದ್ಸಲ ಟ್ರೈ ಮಾಡಿ. ಮೊಬೈಲ್ ಕೈಗೆ ಸಿಕ್ಕಿ ಮಕ್ಕಳು ಕೆಟ್ಟು ಹೇಳದಕ್ಕೆಂತಿಲ್ಲ ಉಂಬುದೇ ಬಿಟ್ಟು ಒಂಚೂರು ಫೋನ್ ಕೇಳಿ ಕಂಡ್ಬಿಟ್ಟು ರಸ್ತಂಗೆ ತಾಲಿ ಎತ್ತಿ ತಿರುಗುದೇ ಬಿಟ್ಟು ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆಪ್ ಕಂಡ ಟಿಕ್ಟಾಕ್ ಇನ್ಸ್ಟಾ ಟ್ವಿಟ್ಟರ್ ಕಂಡ ಕಂಡದ್ದೆಲ್ಲ ಬಾರಿ ಕರ್ಮ ಕಂಡ ಕಂಡು 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 ಇಂಟರ್ನೆಟ್ ಬಂದ್ಮೇಲಂತೂ ಮನ್ಸನ್ ಮತ್ತೆ ಬಿಟ್ಟು ಕಂಡು 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 ಬಿಟ್ಟಿ ವೈಫೈ ಸಿಕ್ಕರೆ ಸಾಕು ಕಾಂಬು ಕಾಯ್ದಿದ್ದಲ್ಲ ಕಂಡು. ಈ ಮೊಬೈಲ್ಗಳು ಬಂದಮೇಲೆ ಎಲ್ಲರ ಕೈಯಲ್ಲೂ ಮೊಬೈಲ್ ಆಗಿಬಿಟ್ಟು ಸಂಬಂಧಗಳು ಮತ್ತು ಫ್ಯಾಮಿಲಿ ಇಂಪಾರ್ಟೆನ್ಸೇ ನಮಗೆ ಗೊತ್ತಾಗ್ತಾ ಇಲ್ಲ. ಅದೇ ಮೊಬೈಲ್ ಇಲ್ದಿರೋ ಲೋಕದಲ್ಲಿ ಸಂಬಂಧಗಳು ಎಷ್ಟು ಸುಂದರವಾಗಿದ್ದು ಹೇಗೆ ಹೀಗೆ ನೋಡೋಣ. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಪುಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ, ನಾಳೆ ಯಾರ್ ಬಲ್ಲರೋ, ನಾಳೆ ಯಾರ್ ಬಲ್ಲರೋ, ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಪುಂಡ ಗಾಳಿಗೆ ಅಲೆಯೋ ಖುಷಿ. ಮೊಬೈಲ್ ಎಲ್ಲವನ್ನು ಕಳಿಸುತ್ತೆ. ಜಗತ್ತೇ ನಮ್ಮ ಕೈಲಿದೆ. ಮೊಬೈಲ್ ಅಂತಂದರೆ ಇಡೀ ಜಗತ್ತು ನಮ್ಮ ಕೈಲಿರುತ್ತೆ. ಅದರಲ್ಲಿ ಒಳ್ಳೆಯದನ್ನು ಮಾತ್ರ ತಗೋಬೇಕು. ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ನವರು ಭಾಳ ಒಳ್ಳೆಯ ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ಈಗ ಬಂದಿರೋದು ಹೊಸ್ದಾಗಿ ಏನಂತಂದರೆ, ಮೊಬೈಲ್ ನೋಡ್ತಾ ತಲೆ ಬಗ್ಗಿಸಿದ ಮೇಲೆ ತಲೆ ಎತ್ತೋದಕ್ಕೇ ಆಗೋದಿಲ್ಲ. ಮೊಬೈಲ್ನ ಎಷ್ಟು ಬೇಕೋ ಅಷ್ಟು ಬಳಸಿ. ಮೊಬೈಲ್ನ ದಯವಿಟ್ಟು ದೂರ ಇಡಿ. ಪುಸ್ತಕವನ್ನು ಹತ್ರ ತಗೊಳ್ಳಿ. ಅವಶ್ಯಕತೆ ಇದ್ದಷ್ಟು ಅಷ್ಟೇ ಮೊಬೈಲ್ನ ಬಳಸಿ ಅಂತ ಮೆಸೇಜ್ ಕೊಟ್ಟಂತಹ ನಮ್ಮ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ನಿಮ್ಗೆಲ್ಲ ಖುಷಿ ಆಯ್ತಾ? 3ನೇ ತರಗತಿಯ ವಿದ್ಯಾರ್ಥಿಗಳು, 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. 3ನೇ ತರಗತಿಯ ತರಗತಿ ಶಿಕ್ಷಕರು, ಕ್ಲಾಸ್ ಟೀಚರ್ ರಜಿಯಾ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು. ಉಮೇಶ್ ಸರ್, ನಿಮಗೂ ಥ್ಯಾಂಕ್ ಯು ಪ್ರಶಸ್ತಿಗಳನ್ನ ಕೊಡ್ತಾ ಇರೋದಕ್ಕೆ.
ಅಶೋಕ್ ಸರ್ ನಿಮಗೂ ಥ್ಯಾಂಕ್ ಯು. ಚಂದನ ಥ್ಯಾಂಕ್ ಯು. Abacus. It's been proven as one of the most effective methods for young learners to do mental maths. Abacus learning not only helps with the basic calculation. ಮ್ಯಾಮ್ ನೋಡಿ ಇಷ್ಟೊತ್ತವರೆಗೂ ಮಾತಾಡ್ದೆ, ಇವಾಗ ಎನರ್ಜಿನೇ ಇಲ್ಲ ಮ್ಯಾಮ್. ನಂಗೆ ತುಂಬಾ ಹಶ್ವಾಗ್ತಿದೆ ಮ್ಯಾಮ್. One of the most effective ಅನ್ನ ತಿಂತೀರಾ methods ಅಥವಾ ರಾಗಿ for ಮುದ್ದೆ young ಮಾಡ್ಕೊಂಡೆ? learners. ಏನ್ ಮ್ಯಾಮ್ ನೀವು ಈಗಿನ ಕಾಲದಲ್ಲೂ ರಾಗಿ ಮುದ್ದೆ ಅನ್ನ ಹಾಕೋದು? ನನ್ಗೆ ಪಿಜ್ಜಾ ಬರ್ಗರ್ ಬೇಕು ಮ್ಯಾಮ್, ಪ್ಲೀಸ್ ಅದನ್ನ ತರ್ಸ್ಕೊಡಿ ನನ್ಗೆ. ನೀವು ಪಿಜ್ಜಾ ಬರ್ಗರ್ ತಿನ್ನೋದಕ್ಕೆ ಈ ರೀತಿ ಇದ್ದೀರಾ, ಅದೇ ರಾಗಿ ಮುದ್ದೆ ತಿಂದು ನೋಡಿ ಎಷ್ಟು ಗಟ್ಟಿ ಇರ್ತೀರಾ ಅಂತ. ಹಂಗಂತೀರಾ? ಒಂದ್ಸಲ ನೋಡೇ ಬಿಡೋಣವಾ? ಖಂಡಿತ. ಆ ರಾಗಿ ಎಲ್ಲ ಎಲ್ಲಿ ಬೆಳೆಯುತ್ತೆ ಮ್ಯಾಮ್? ಎಲ್ಲಿ ಬೆಳಿತಾರೆ, ಯಾರು ಬೆಳಿತಾರೆ, ಹೇಗ್ ಬೆಳಿತಾರೆ ಅನ್ನೋದನ್ನ ನಮ್ಮ 4th ಸ್ಟ್ಯಾಂಡರ್ಡ್ ಮಕ್ಕಳು ಈಗ ತೋರಿಸ್ಕೊಡ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ಓಕೆ ಮೇಡಮ್. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಮೂಡೈ ಬಲಿಯಂದ್ರ ದೇವರ ದೈದೇಡೊಡು ಶ್ರೀಮಂಡಾಲ ಸಿಂಗಾರಾದ ತೋಜೊಡು ಈ ಲಾಡೇಳ ಜಾಲ ಪುಲಿ ಒಚ್ಚೊಡು ಬಲಿ 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 ಬಲಿಯೇ ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಹೇ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಮನೆ ಮನೆಗೆ ಮನೆ ಮನೆಗೆ. ಮ್ಯಾಮ್ 4th ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ನೀವು ನೋಡಿದ್ದೀರಾ? ಹೌದು. ನನಗೀಗ ಇನ್ನೊಂದು ಡೌಟ್ ಇದೆ. ಏನ್ ನಿಮ್ ಡೌಟು? ನಾವು ಇಷ್ಟೊಂದು ಸೇಫ್ ಆಗಿದ್ದೀವಲ್ಲ ನಮ್ಮ ಇಂಡಿಯಾದಲ್ಲಿ, ಹೌದು. So ಅದಕ್ಕೆ ಯಾರು ಕಾರಣ ಅಂತ? ಹೌದಾ? ಇದ್ರ ಬಗ್ಗೆ ನಾನು ವಿಚಾರಣೆ ಮಾಡಿರ್ಲಿಲ್ವಲ್ಲ. ಯಾರು ಮ್ಯಾಮ್? ಅದನ್ನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಅಂತ.
ಹೌದಾ? ನಮ್ಮ ಪೇರೆಂಟ್ಸ್ ಹೇಳ್ತಾರೆ ನೋಡಿ, ಜೋರಾಗಿ ಹೇಳಿ, ಯಾರ ಕಾರಣ ನಾವು ಇಷ್ಟು ಸೇಫ್ ಆಗಿರೋದಕ್ಕೆ? ಯಾರು? ಹೌದು, ಇಷ್ಟು ಸೇಫ್ ಆಗಿ ಇಷ್ಟು ಧೈರ್ಯವಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಥವಾ ನಮ್ಮ ಮನೆಗಳಲ್ಲಿ ನಾವು ಇರ್ತೀವಿ ಅಂದ್ರೆ ಅದಕ್ಕೆ ನಮಗೋಸ್ಕರ ಬಾರ್ಡರ್ ಕಾಯ್ತಾ ಇರೋಂಥ ಪ್ರತಿಯೊಬ್ಬ ಯೋಧರು ಕಾರಣ. ಅವ್ರಿಗೆ ನಾವು ಈ ವೇದಿಕೆಯಿಂದ ಒಂದು ಚಿಕ್ಕ ಟ್ರಿಬ್ಯೂಟ್ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ ಮ್ಯಾಮ್? ಹೌದು, ಖಂಡಿತ. ಹಾಗಾಗಿ ನಮ್ಮ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಆರ್ಮಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವರು ಪಡೋ ಅಂಥ ಕಷ್ಟ ಆಗಿರ್ಬೋದು ಅಥವಾ ಅವರಲ್ಲಿ ಹೇಗಿರ್ತಾರೆ, ನಮ್ಮನ್ನ ಕಾಯೋದಕ್ಕೋಸ್ಕರ ಅವರು ಹೇಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. कुछ करिए नस नस मेरी खो दे, हाय कुछ करिए बस बस बड़ा बो दे, अब कुछ करिए. ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए. चक दे ಇದು ಮರೆಯದಿರು, ಇಲ್ಲಿ ತಿಂದು ಅಲಿ ನೆನೆಯದಿರು, ನಂಜಿನ ನಾರಿಗೆ ನರುಕುವ ಆಯುಧ ಈ ಒಂದೇ ಮಾತರಂ, ಈ ಒಂದೇ ಮಾತರಂ. ಪೇರೆಂಟ್ಸ್ ದಯವಿಟ್ಟು ಮಾತಾಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಿ ಯಾರ್ಯಾರು ನಿಂತಿದ್ದೀರಾ ದಯವಿಟ್ಟು ಬಂದು ಕುತ್ಕೊಂಡು ಮಕ್ಳಿಗೆ ಸಪೋರ್ಟ್ ಮಾಡಿ. ಮ್ಯಾಮ್, ಈ ರೀಸೆಂಟ್ ಆಗಿ ನಾವು ಯಾವ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ? ಲಾಸ್ಟ್ ಅಂದ್ರೆ ದಸರಾ, ದೀಪಾವಳಿ, ಆಮೇಲೆ ಕ್ರಿಸ್ಮಸ್. ಏನು ಮ್ಯಾಮ್, ಬೆಂಗಳೂರಿಗೆ ಬಂದಿರೋದು ದುಡಿಯೋಕೆ ಅಂತ ಈ ಬ್ಯುಸಿ ಲೈಫಲ್ಲಿ ಹಬ್ಬಗಳ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಎಂಜಾಯ್ ಮಾಡೋದನ್ನೇ ಮರ್ತ್ಬಿಟ್ಟಿದೀವಿ. ಏನಂತೀರಾ? ಹೌದು, ಯಾಕಂದ್ರೆ ಈ ನಡುವೆ ಹಾಲಿಡೇಸ್ ಕೂಡ ಸಿಗ್ತಿಲ್ಲ. ಮುಂಚೆ ತರ ಊರುಗಳಿಗೆ ಹೋಗಿ ಹಬ್ಬ ಮಾಡೋದಿಕ್ಕೂ ಆಗ್ತಿಲ್ಲ. ಆ್ಯಂಡ್ ತುಂಬಾ ಜನ ಊರನ್ನ ಬಿಟ್ಟು ಊರಿಗೆ ಬಂದಿರ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ, ಇಲ್ಲಿಂದ ಹಳ್ಳಿಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೋತಾರೆ. ಬಟ್ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಅದು ಯಾವುದು ಕೂಡ ಆಗೋದಿಲ್ಲ. ಬೇರೆ ಕಡೆಯಿಂದ ಇಲ್ಲಿ ನಮಗೆ ಅತಿಥಿಯಾಗಿ ಬಂದಿರುವಂತಹ ಎಷ್ಟೊಂದು ಒಲ ಪ್ರವಾಸಿಗರಿಗೆ ನಮ್ಮ ಸಂಸ್ಕೃತಿ ಏನು, ಸಂಪ್ರದಾಯ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕಾ ತಿಳಿಸ್ಕೊಡ್ಬಾರ್ದ ಹೇಳಿ? ಖಂಡಿತ ತಿಳಿಸ್ಕೊಡ್ಬೇಕು. ಹಾಗೇನೆ ನಮ್ಮಲ್ಲಿ ಎಷ್ಟು ಹಬ್ಬಗಳಿದೆ, ನಾವು ಏನಕ್ಕೋಸ್ಕರ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದನ್ನ ತಿಳಿಸ್ಕೊಡೋದ್ರಿಂದ ಅವ್ರಿಗೂ ತಿಳಿಯುತ್ತೆ.
ಹೌದಲ್ವಾ ಮ್ಯಾಮ್? ಹಾಗಾದ್ರೆ ಎಲ್ಲ ಹಬ್ಬಗಳದ್ದು ಒಂದ್ ಜಲಕ್ ನೋಡ್ಕೊಂಡ್ ಬರೋಣ, ಏನಂತೀರಾ? ಏನು ಎಲ್ಲ ಹಬ್ಬಗಳ? ಹೌದು, ಎಲ್ಲ ಹಬ್ಬಗಳನ್ನ ಒಂದೇ ಸ್ಟೇಜ್ ಅಲ್ಲಿ ತೋರಿಸ್ತೀವಿ ನಾವು. ಒಂದೇ ಸ್ಟೇಜ್ ಅಲ್ಲಿ? ಹೇಗೆ? ನೋಡಿ, ಇವಾಗ ನಮ್ಮ ಮಕ್ಳು ತೋರಿಸ್ತಾರೆ. ಜೋರಾದ ಚಪ್ಪಾಳೆ ಬರ್ಲಿ. ಖಂಡಿತ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. चटाटवी गलज्जल प्रवाह पाविक स्थले गले विलम्बिताम्बुजंग तुंग मालिका मोट्ट 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 मन्निनाद वड्ड मर्वयं चकार चंड तांडवं तनोतु नः शिव. हर हर शिव शंकर नीलकंठ गंगाधर आए शरणम तिहारे. ज्ञान ऐसा विशाल बैठे हो मृगनयन छाए माथे चंद्र विराजे. तनना ना 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 तनना ना 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 तनना ना 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 ना. ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆಯಾಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ. ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಗೋಳಿ. ಹೋಳಿ 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 ಹೋಳಿ, ರಾಗ ರಂಗಿನ ರಂಗು ರಂಗೋಲಿ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಕೈಯಲ್ಲಿ ಬಿಲ್ಲಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮನೇ ದೇವರು ಅಂದನು ನನ್ನ ಶ್ರೀರಾಮಚಂದ್ರನು. ಯಾರನ್ನೂ ನೋಯಿಸದವನು, ಸತ್ಯಕ್ಕೆ ತಲೆಬಾಗುವನು, ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ.
ಭಾಗ್ಯಲಕ್ಷ್ಮಿ ಬಾರಮ್ಮ ಕಾಲಲ್ಲಿ ಕಿರುಗೆಜ್ಜೆ ಘರು ಘರು ಎಂದಾಗ ಮನೆಯಲ್ಲಿ ನೂರು ವೀಣೆ ನಾದವೊಮ್ಮೆ ಚಿಮ್ಮದೆ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗನು ಮನೆಯನ್ನು ಸಿರಿದೇವಿಯೇ ದೇವ ಶ್ರೀ ಗಣೇಶ 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 ज्वाला सी जलती है आंखों में जिसके भी दिल में तेरा नाम है परवाह ही क्या उसका आरंभ कैसा है और कैसा परिणाम है धरती अंबर सितारे है उसकी नजरें उतारे डर भी उससे डरा रहे जिसकी रखवाली यारे करता साया तेरा हे देवा श्री गणेश 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 बोलो श्री लाल कृष्ण महाराज की जय ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ ನಿನಗಿರುವ ಇನ್ನೊಂದು ಹೆಸರು ಪ್ರೇಮ ನಿನ್ನ ಪ್ರೇಮವು ನಮಗೆ ಇರಲಿಲ್ಲ ನಿನ್ನ ಕೊಡಲಿನ ನಾದಾಬೇಕೆಂದು ಮನೆ ಕಡೆಗೆ ಕಲಿಸೋ ಗೋಪಿಗೆ ಮಾಡಿರ ಗೊಂಬನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಓ ಮಾವ ಮಗುವಾದನು ಚೆನ್ನಾಗಿತ್ತಾ? ಹೌದು ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಇಷ್ಟು ಹೊತ್ತು ನೋಡಿದ ಪರ್ಫಾರ್ಮೆನ್ಸ್ ಗಳಲ್ಲಿ ಅಷ್ಟು ನೀವು ಹಬ್ಬಗಳನ್ನ ತೋರಿಸ್ತೀರಾ ಒಂದೇ ಸ್ಟೇಜ್ ಅಲ್ಲಿ ಅಂದ್ರೆ ನಿಜವಾಗ್ಲೂ ಅದ್ಭುತವಾಗಿತ್ತು. ಹೌದು, ನೀವ್ ಯಾಕೆ 2 ದಿನ ರಜೆ ಹಾಕಿದ್ರಿ ಸ್ಕೂಲ್ಗೆ? ಯಾಕೆ ಬಂದಿರ್ಲಿಲ್ಲ? ಅಯ್ಯೋ ಊರಲ್ಲಿ ಸ್ವಲ್ಪ ಮನೆ ಕೆಲಸ ಮೇಡಮ್, ಮನೆಗೆ ಸ್ವಲ್ಪ ಮರಗಳು ಬೇಕಿತ್ತು, ಅದಕ್ಕೆ ನಮ್ಮ ಭೂಮಿಯಲ್ಲಿ ಮರಗಳನ್ನ ಕಡಿಸ್ತಾ ಇದೆ, ಅದಕ್ಕೋಸ್ಕರ ಬರಕ್ಕಾಗ್ಲಿಲ್ಲ.
ಈಗ ಆಲ್ರೆಡಿ ಎಷ್ಟೋ ಮರಗಳನ್ನ ಕಡ್ದ್ಬಿಟ್ಟಿದೀವಿ, ಇನ್ನೂ ಮರ ಕಡಿಬೇಕು ಅಂತಿದ್ದೀರಲ್ಲ. ನೀವು ಓದಿದ್ದು ಟೀಚರ್ ಆಗಿದ್ಕೊಂಡು ಈ ತರ ಮಾತಾಡ್ತಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನಿಸ್ತಿದ್ಯಾ? ಏನ್ ತಪ್ಪು ಮೇಡಮ್? ನನಗ್ ಬೇಕಾಯ್ತು ಅದಕ್ಕೆ ಕಡಿಸ್ತೆ. ಏನ್ ತಪ್ಪಾಗುತ್ತೆ ತೋರಿಸಿ ನೋಡೋಣ. ಏನ್ ತಪ್ಪಾಗುತ್ತಾ? ಈಗ 6th ಸ್ಟ್ಯಾಂಡರ್ಡ್ ಮಕ್ಕಳು ಬಂದು ತೋರಿಸ್ತಾರೆ, ಅದರಿಂದ ಎಷ್ಟು ನಾವು ಸಫರ್ ಮಾಡ್ತಾ ಇದೀವಿ ಅಂತ. ಬನ್ನಿ ಮೇಡಮ್ ನೋಡೋಣ. ಓಕೆ. ಜನಪದದ ಕಣ್ಮರವೇ ನಿನ್ನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಜನಪದದ ಕಣ್ಮರವೇ ನಿನ್ನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಬೇಕು ಬೇಕು ಒಳ್ಳೆ ಶ್ರೀಗಂಧ ಮರವೇ ಬೇಕು, ಆನೆದಂತಾನು ಬೇಕೇ ಬೇಕು. ಬೇಕು ಬೇಕು ಗಣಿ ಕೊರೆಯುತ್ತ ಬಗೆಯಬೇಕು, ಐತೆ ಬೀಟಿ ಬೇಕು ಬೇಕು. Oh, you weak again, driving all you digital over saying, do you really think I have the explanation? No, the wickedness to anything can grow in nature. I don't give a damn if you got a problem diving down the trees, cause you don't have more glory warming a peace. How the power is telling my ಕಾಡನು ಕಡಿದ ಮನುಜ ನೀರಿಗೆ ಊರಿಡಿ ಹುಡುಕುವನು, ಭೂಮಿಯ ಗರ್ಭವ ಬಗೆದು ಖನಿಜವ ಕೊಳ್ಳೆ ಹೊಡೆಯುವನು. ಹರಿಯುವ ನದಿಯಲ್ಲಿ ನೀರೇ ಇಲ್ಲ, ಕಾಡಿನ ಕುರುಹು ಕಾಣುತ್ತಿಲ್ಲ, ಪ್ರಾಣಿ ಪಕ್ಷಿಗೆ ಮನೆ ಇಲ್ಲ, ಬರಿಯ ನಗರವೇ ವೃಕ್ಷಗಳಿಲ್ಲ. ಕಾಡನು ಕಡಿದ ಮನುಜ ನೀರಿಗೆ ಊರಿಡಿ ಹುಡುಕುವನು, ಭೂಮಿಯ ಗರ್ಭವ ಬಗೆದು ಖನಿಜವ ಕೊಳ್ಳೆ ಹೊಡೆಯುವನು. ಮರಗಳನ್ನ ಕಡಿಯೋದ್ರಿಂದ ತೊಂದರೆ ಆಗೋದು ನಮ್ಗೆ. ಈಗಾಗ್ಲೇ ನೋಡ್ತಾ ಇದೀವಿ, ಕಾಡಲ್ಲಿರೋ ಮರಗಳನ್ನೆಲ್ಲ ಒಂದ್ ಕಡೆಯಿಂದ ಕಡ್ಕೊಂಡ್ ಬಂದಿದ್ದಕ್ಕೆ ಪ್ರಾಣಿಗಳ ಜಾಗದಲ್ಲಿ ಹೋಗಿ ನಾವ್ ಹೋಗಿದ್ದಕ್ಕೆ ನಮ್ ಜಾಗಕ್ಕೆ ಇವತ್ತು ಪ್ರಾಣಿಗಳು ಬರ್ತಾ ಇದಾವೆ. ಸೊ ಮರಗಳನ್ನ ಕಡಿಯೋದನ್ನ ನಿಲ್ಲಿಸ್ಬೇಕು. ಒಂದು ಮರ ಕಡಿದ್ರೆ ಆ ಒಂದು ಗಿಡನ ನೆಡೋವಷ್ಟು ಕೆಪಾಸಿಟಿ ನಮಗಿದ್ರೆ ಅಷ್ಟೇ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮರ ಕಡಿಯೋದ್ರ ಬಗ್ಗೆ ದಯವಿಟ್ಟು ಯಾರು ಒಲವನ್ನ ತೋರಿಸ್ಬೇಡಿ. ಈಗ ಗೊತ್ತಾಯ್ತಾ ನಾನು ಯಾಕೆ ಮರ ಕಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಿದ್ದು? ಹೌದು ಮ್ಯಾಮ್, ನನಗೇನು ಇಲ್ಲಿ ಕೂತಿರೋರು ಎಲ್ಲಾರ್ಗು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಂಥ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಕ್ಕೆ. ಕಡಿಯೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ರೋಡಲ್ಲಿ ಮರಗಳನ್ನ ಸಣ್ಣ ಸಣ್ಣ ಗಿಡಗಳನ್ನ ನೋಡಿದ್ರೆ ಅದಕ್ಕೆ ದಯವಿಟ್ಟು ನೀರನ್ನ ಹಾಕಿ, ಅಥವಾ ನಿಮ್ಮ ಕೈಯಾರೆ ಆದಷ್ಟು ಗಿಡ ಮರಗಳನ್ನ ನೆಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಾ ಮ್ಯಾಮ್? ಫ್ರೆಂಡ್ಶಿಪ್ ಅಂದ್ರೆ ಎಲ್ಲಾ ಸಂಬಂಧಗಳನ್ನ ಮೀರಿದಂತಹ ಬಂಧನೆ ಫ್ರೆಂಡ್ಶಿಪ್. ಏನಂತೀರಾ?
ಎಲ್ಲಾ ಸಂಬಂಧಗಳನ್ನ ಫ್ರೆಂಡ್ಶಿಪ್ ಅನ್ನೋದು ಮೀರಿಸುತ್ತೆ. ಅದ್ರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಏನೂ ಇರೋದಿಲ್ಲ, ಎಲ್ಲ ಒಂದೇ ಅನ್ನೋ ರೀತಿ ಇರುತ್ತೆ. ಹೌದಾ? ಹೌದು, ಬಟ್ ಆದ್ರೆ ನಿಮ್ಮ ಮೇಲೆ ನನಗೆ ತುಂಬಾ ಕೋಪ ಬಂದಿದೆ ಮ್ಯಾಮ್. ನಾನು ನಿಮ್ಮನ್ನ ಮಾತಾಡ್ಸೋದಿಲ್ಲ ಅಷ್ಟೇ. ಯಾಕೆ ಮ್ಯಾಮ್ ಈ ತರ ಮಾಡ್ತೀರಾ? ಫ್ರೆಂಡ್ಶಿಪ್ ಅಲ್ಲಿ ಕೋಪ ಎಲ್ಲ ಇಟ್ಕೊಂತಾರ ಹೇಳಿ? ನೀವು ನನ್ ಕುಚಿಕು ಗೆಳೆಯ ತಾನೆ, ಈ ತರ ಮಾಡಿದ್ರೆ ಹೆಂಗೆ ಮ್ಯಾಮ್? ಆ ಥರ ಅಲ್ಲ, ಆದ್ರೂ ನೀವು ಮೋಸ ಮಾಡ್ತಿದ್ದೀರಾ. ಏನ್ ಮೋಸ ಮಾಡ್ತಿದ್ದೀನಿ ಮ್ಯಾಮ್? ನನ್ಗದೆಲ್ಲ ಗೊತ್ತಿಲ್ಲ. ನಾನಂತೂ ಇವತ್ತು ನಿಮ್ಮನ್ನ ಮಾತಾಡ್ಸಲ್ಲ ನಾಳೆವರೆಗೂ. ಸರಿ, ನಿಮ್ ಕೋಪ ಕರಗ್ಸಕ್ಕೋಸ್ಕರ ನಾನೊಂದು ಒಳ್ಳೆ ಫ್ರೆಂಡ್ಶಿಪ್ ಪರ್ಫಾರ್ಮೆನ್ಸ್ ಕೊಡಿಸ್ಲಾ? ನೋಡೋಣ. ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಕೋಪ ಕರಗಿದ್ರೆ ಮಾತಾಡಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಖಂಡಿತವಾಗ್ಲೂ ಕೋಪ ಕರಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಕೂತಿರೋ ಅಂತ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಅವ್ರ ಫ್ರೆಂಡ್ಶಿಪ್ ನೆನಪಾಗುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನೋಡಿ ಬೇಕಾದ್ರೆ ನಮ್ಮ ಮಕ್ಕಳು. ಬರ್ಲಿ ಜೀವದ್ ಗೆಳೆಯ, ನಿಂಗೆ ಶಾನೆ ಕೋಪ ಕಣ್ಣು, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು. ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು, ನೋವಲ್ ಕಣ್ಣೀರ್ ವರ್ಷೋ ಮದರು ಕಣೋ. ಜೀವನಕ್ ಪಾಠ ಹೇಳೋ ಟೀಚರ್ ಕಣೋ ಇವನು, ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಣೋ. ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಣೋ. A brother from another mother, my brother from another mother, a brother from another mother, my brother from another mother. ನವಿಲು ಕುಣಿಯೋ ಮೊದಲು ಕರಗೋದು ಯಾಕೆ ಮುಗಿಲು, ಹರಿಸಿ ಪ್ರೀತಿಯ ಹೊನಲು ಹರಡೋದ್ಯಾಕೆ ಹೊಂಬಿಸಿಲು. ಹುಣ್ಣಿಮೆ ಚಂದಿರ ನಗಲು ಮೈ ಮರೆಯೋದ್ಯಾಕೆ ಕಡಲು, ನುಡಿಸಿ ಪ್ರೀತಿಯ ಕೊಡಲು ಹಾಡೋದ್ಯಾಕೆ ಹಕ್ಕಿಗಳು. ಈ ಗೆಳೆತನದ ಸೃಷ್ಟಿ ಅಂತ ವಿಸ್ಮಯ, ಭಗವಂತ ನೀನು ಕವಿಯ ಬರದಂತ ಕವಿತೆ ಭುವಿಯ. ಅಹರಮಣೀಯ ನಿನೈ ಕಾವ್ಯ, ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ನದಿಗೆ. ಗಾಳಿ ಗೆಳೆಯ ಹಸಿರು ಗೆಳತಿಯಾರ ಕನಸು
ಕನಸು ಈ ಬೆಸುಗೆ. ಚಪ್ಪಾಳೆ ಬರ್ಲಿ. ಫ್ರೆಂಡ್ಶಿಪ್ ಬಗ್ಗೆ ನಮ್ಮ ಮಕ್ಕಳು ತೋರಿಸಿದ್ದಾರೆ. ಏನ್ ಮ್ಯಾಮ್, ಕೋಪ ಹೋಯ್ತಾ ಹೋಗಿಲ್ವಾ ಹೇಳಿ? ಈ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಖಂಡಿತ ಕೋಪ ಹೋಯ್ತು. ಖಂಡಿತವಾಗ್ಲೂ ನಮ್ಮ ಪೇರೆಂಟ್ಸ್ಗೆಲ್ಲ ಅವ್ರ ಬಾಲ್ಯ ಸ್ನೇಹಿತರು, ಜೀವದ ಗೆಳೆಯರು ನೆನಪಿಗೆ ಬಂದಿರ್ತಾರೆ. ಹೌದಾ ಅಲ್ವಾ? ಒಂದ್ಸಲ ಜೋರಾಗಿ ಹೇಳಿ ಪೇರೆಂಟ್ಸ್. ಲಾಸ್ಟ್ ಅಲ್ಲಿ ಒಂದೇ ಒಂದು ಪರ್ಫಾರ್ಮೆನ್ಸ್ ಉಳ್ಕೊಂಡಿದೆ, ಬಟ್ ಅದನ್ನ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಪರ್ಫಾರ್ಮೆನ್ಸ್ ಗಿಂತ ಅದು ಚಿಂದಿ ಆಗಿರುತ್ತೆ ಅಂತ ಹೇಳ್ತೀರಾ? ಅದು ಅನ್ನೋದಕ್ಕಿಂತ ಎಲ್ಲರ ಹತ್ರನೂ ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದೌದು, ನಮ್ಮ ಸನಾತನ ಧರ್ಮದಲ್ಲಿ ದೇವರು ಅಂತಂದ್ರೆ ಅದರ ರೂಪನೇ ಬೇರೆ ಅಂತ ನಾವು ಹೇಳ್ಬೋದು. ಹೌದು, ಅದಕ್ಕೆ ಇವಾಗ ಅದಕ್ಕೋಸ್ಕರ ಒಂದು ಪರ್ಫಾರ್ಮೆನ್ಸ್ ನ ಕೊಡಿಸ್ತಾ ಇದ್ದೀರಾ? ಹೌದು, ಆದ್ರೆ ಅದನ್ನ ಹೇಳೋದು ಬೇಡ, ಜನನೇ ನೋಡಿ ಕಣ್ ತುಂಬಿಕೊಳ್ಳಿ ಅಂತ ಇಷ್ಟಪಡ್ತೀನಿ. ಓಕೆ ಮೇಡಮ್, ಲೆಟ್ಸ್ ವೆಲ್ಕಮ್ ಅವರ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ. ರುದ್ರ, ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ 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 ರುದ್ರ ಚಿತ್ರ 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 ರುದ್ರ ಚಿತ್ರ 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 ಚಿತ್ರ. ಚಕ್ಕಳಂ ಬಕ್ಕಳಂ ಹಾಕಿಕೊಂಡು ಎಷ್ಟು ಹೊತ್ತು ನಿದ್ದೆ ಕೊಡ್ತೀಯೋ ನೀನು, ಎಂದು ಗೆದ್ದು ಸಾಯುತ್ತೀಯೋ. ಹೇಳಯಕಾರ ನೀನು ಎಚ್ಚರಗೊಂಡರೆ ಮುಗಿದ ಯುಗದ ಸುದಿನ. ಹೆಣಗಣ ಭೂತಗಳ ನಾಥದೊಳಗೆ ನಾರುತ್ತೀರು ತೊಡೆ ಮ್ಯಾಲೆ ಕುಂತ ಘಳಿಗೆ ಗೌರಿ ಎಷ್ಟು ಬಯುತ್ತಾಳು ಒಳಗೊಳಗೆ. ವಿಷಯ ವಿಷವನ್ನು ಕುಡಿದು ತಂದೆ ಜಗಕ್ಕೆ ಅಮೃತ. ಶುಚಿ ರುಚಿ ಇರೋ ಕಡೆ ಇರ್ತೀಯಂತೆ, ಕೊಟ್ರೆ ಹಸಿ ಮದ್ಯ ಮಾಂಸವನ್ನೇ ಇಕ್ತಿಯಂತೆ. ಕಣಗಲೆ ಹೂವ ಕೊಟ್ರೆ ಬತ್ತಿಯಂತೆ, ಕೋಬಾ ನಿನ್ನ ಕಿತ್ತುಕೊಂಡು ತಿಂತೀವಂತೆ. ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ, ಯಾರೋ ಹೆತ್ತೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಕಳ್ಳ ಶಿವ ಕಳ್ಳ ಶಿವ ಮಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕರರಾರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಗಡ 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 ಗುಡು 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 ಗಡ 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 ಅಡುಗಿಸ ಭದ್ರ ಗುಡು 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 ಹುಡುಗುವ ರುದ್ರ ಮಡ 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 ಮರುಗ ಭದ್ರ ಗದ ಗದ ಗದಗ ಅಗಿಸುವ ರುದ್ರ 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 ವೀರಭದ್ರ ವೀರಭದ್ರ
ವರಹಸ್ತಂ ವೈರಿ ವಂಶನಾಶಂ ಇಂಗಿಣಿ ಜಲಮಾಲಂ ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ ವಂಶ ವಂಶಗಳಿಗೂ ನಿನ್ನ ನೆರಳ ನೀಡುವೆ ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ ವೀರಭದ್ರ ವೀರಭದ್ರ ಜೋರಾದ ಚಪ್ಪಾಳೆ ಬರ್ಲಿ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಯಾರು ಈ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ದು? ನಾನೇ ಸರ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ DKDಯಲ್ಲಿ ಬರುತ್ತಲ್ಲ ಕಾರ್ಯಕ್ರಮ, ಅದರ ಈಕ್ವಲ್ ಆಗಿದೆ ಈ ಕಾರ್ಯಕ್ರಮ. ಅದ್ರ ಅಷ್ಟು ಆಕ್ಟಿವ್ ಆಗಿ ಮಾಡಿದ್ದಾರೆ. ಆ ಎನರ್ಜಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆರ್ಟಿಸ್ಟ್ಗೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. 8ನೇ ತರಗತಿಯ ಮಕ್ಕಳು ಥ್ಯಾಂಕ್ ಯು ಸೋ ಮಚ್. ಪೋಷಕರು ದಯವಿಟ್ಟು ಸಹಕರಿಸಿ. ಇನ್ನೇನು ಮುಗಿತಾ ಬಂತು ಪ್ರೋಗ್ರಾಮು. ಮಕ್ಕಳೆಲ್ಲ ಸರ್ಟಿಫಿಕೇಟ್ಸ್ ತಗೊಂತಾರೆ ಅಷ್ಟೇನೆ. ದಯವಿಟ್ಟು ಸಹಕಾರ ನೀಡಬೇಕು ಪೇರೆಂಟ್ಸು. ನಿಮಗೋಸ್ಕರನೇ ಮಾಡಿರೋದು ಪ್ರೋಗ್ರಾಮು. ದಯವಿಟ್ಟು ಸಹಕಾರ ನೀಡಿ. ನಿಮ್ಮ ಸೂಪರ್ ಎನರ್ಜಿ, ಇದೇ ಎನರ್ಜಿನ ನೀವೆಲ್ಲ ಓದ್ನಲ್ಲೂ ತೋರಿಸ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಆಲ್ ದ ಬೆಸ್ಟ್ ಟು ಯು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಮೆಡಲನ್ನು ಸ್ವೀಕರಿಸಿದಂತಹ 5ನೇ ತರಗತಿ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು.